ಯಾರು ಬೇಡ ಏನು ಬೇಡ ಹೋಗತ್ತಾಗೆ. ನನ್ನ ಜೀವನನೇ ನನಗೆ ಹೆಚ್ಚು ಅನ್ನಂಗೆ ಆಗೋಗೈತೆ ನನ್ನ ಜೀವ. ಅಲ್ಲ ಇವಾಗ ತಾನೇ ಹೋಗೋಳೆ ಆಲೇನೆ ನಾನು ಬರ್ತೀನಿ ಅನ್ನೋಂಗೆ ಫೋನ್ ಹಚ್ಬಿಟ್ಟು ಹೇಳೋಳಲ್ಲ ಸರಿಯಾ? ನನ್ನ ಗಂಡನ್ ತಿನ್ನೋನು ಆಹಾ ಮ್ಯಾಲಿಂದ ಕೆಳಕ್ಕೆ ಮ್ಯಾಲಿಂದ ಕೆಳಕ್ಕೆ ಮ್ಯಾಕು ಕೆಳಕು ಮ್ಯಾಕು ಕೆಳಕು. ಅಬ್ಬಬ್ಬಬ್ಬ ನಾನು ತಾಯಿಯದಾಗೂ ಆ ಪಾಟಿ ಖುಷಿ ಪಟ್ಟಿಲ್ಲ. ಈ ನನ್ನ ಮಗ ಅಷ್ಟು ಸಂತೋಷವಾಗಿ ಆಡ್ತಾವನಲ್ಲ. ಅವಳಿಗೆ ಬಂದರೆ ಇಲ್ಲಿಗೆ ಹಳೇದೆಲ್ಲ ನೆನ್ಪಿಂಪು ಆಗೋಯ್ತೈತೆ ಅಂತ ಅದೊಂಥರ ಜೀವ ನನಗೆ ಪುಕ 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 ಅಂತಿರ್ತೈತೆ. ಅದೆಲ್ಲ ಅರ್ಥ ಮಾಡ್ಕೊಳ್ದಾನೆ ಕರ್ಕೊಂಬಂದ್ಬಿಡ್ತೀನಿ ಅಂತ ಕುಣಿತ ಕೂತವನಲ್ಲ ಸರಿಯೇ ಇವನು? ಏನೋ ಅಪ್ಪ ಅಮ್ಮ ಇಲ್ಲ ಬಿಡು ಸರಿ. ನಿಂತ್ಕೊಂಡು ಎಲ್ಲ ಮುಂದೆಗೆ ನಿಂತ್ಕೊಂಡು ಎಲ್ಲ ಬೇಕು ಬೇಡ ಏನೇನು ಬೇಕೋ ಅದೆಲ್ಲ ಮಾಡ್ಕೊಟ್ಟಿವ್ನಿ. ಇವಾಗ ಪುನಃ ಒಪ್ಪಿಸ್ಕೊಂಡು ಅಪ್ಪ ಅಮ್ಮ ಇಲ್ಲ ಅಂತ ಇದೊಂದು ಚೆನ್ನಾಗಿ ನೆಪ ಕಲ್ತವಳಲ್ಲ ಇವಳು. ಅಥವಾ ಇವಳೇನಾದ್ರೂ ಆಟಗಳು ಆಡ್ತಾವಳ ಹಿಂಗೆ ಹಳೇದೆಲ್ಲ ನೆನಪಿಗೆ ಬಂದೈತೆ ಹೆಂಗೆ? ಸುಮ್ಮನೆ ಅಂತೂ ಇವಳು ನನ್ನನ್ನು ಆಟ ಆಡ್ಸಲು ಬಿಡಿ. ಇವಳು ಹಳೇದೇನಾದ್ರೂ ನೆನಪಾಗಿರ್ಬೇಕು ಅನ್ನೋದು ಅನುಮಾನ ಜಾಸ್ತಿ ಐತೈತೆ ನನಗೆ. ಅಲ್ಲ ಹಿಂಗೋಗಿ ಹಿಂಗೆ ಬತ್ತೀನಿ ಅಂದವಳಲ್ಲ ಇವಳು. ಆಮೇಲೆ ಇಲ್ಲಾಂದ್ರೆ ನಿಜವಾಗ್ಲೂ ಹೇಳ್ತಿದ್ದಾಳ ತಾಯಿ ಆಯ್ತಿದ್ದೀನಿ ಅಂತ, ಅಥವಾ ಸುಳ್ಳು ಹೇಳ್ಕೊಂಡು ಇಲ್ಲಿ ಬರೋದಕ್ಕೆ ಸುಳ್ಳು ಹೇಳ್ತಾಳ ನೆಪ ಮಾಡ್ಕೊಂಡು ಬರೋಕ್ಕಿಲ್ಲಿ? ಏನಪ್ಪ ಒಂದು ತಿಳಿಯೋದು. ನಾನು ಏನು ಮಾಡ್ಕೊಂಡು ಸಾಯನೇ? ಅಲ್ಲ ಅಪ್ಪಿ ತಪ್ಪಿ ಇಲ್ಲೇನಾದರೂ ಬತ್ತು ಅಂದರೆ ಆಳದ ನೆನಪಾಗೋಯ್ತು ಅಂದರೆ ಅಷ್ಟೇ ನನ್ನ ಕತೆ. ಮನೆ ಒಂದು 3 ಬಾಗ್ಲು ಅನ್ನಂಗೆ ನನ್ನ ತಲೆ ಒಂದು 3 ಬಾಗ್ಲು ಅಲ್ಲ 100 ಬಾಗ್ಲು ಆದಾಗ ಚುಂದಿ ಚಿತ್ತಿ ಬ್ಲಾಸ್ಟ್ ಆಗೋಯ್ತದೆ ನನ್ನ ತಲೆ. ಆದ್ರೂ ಆಯ್ತದ ಕಣಪ್ಪ, ಮದುವೆ ಆಗಿ ಬಂದಿತ್ತವಿಂದ ಇವಳು ಗೋಳ್ ತಪ್ಪಿದ್ದಲ್ಲ. ಬಂದಾಯ್ತು ಬೆಳೆದಾಯ್ತು ಹೋಗಿದ್ದಾಯ್ತು ಪುನಃ ಬಂದಿದ್ದಾಯ್ತು ಪುನಃ ಕಿತಾಪತಿ ಮಾಡಿದ್ದಾಯ್ತು. ಇವಳು ಮದುವೆ ಮಾಡೋಷ್ಟರಲ್ಲಿ ನನಗೆ ನನ್ನ ಮದುವೆನೇ 2 ಸಲ ಆದ್ನೇನೋ ಅನ್ನೋದು ಅನುಮಾನ ಜಾಸ್ತಿ ಆಗಿ ಹೋಗೈತೆ ನನಗೆ. ಆ ಪಾಟಿ ನೋವು ಕೊಟ್ಟವಳೆ ಪುನಃ ಇವಾಗ ಬರ್ತೀನಿ ಅಂದರೆ ಹೋಗಪ್ಪ. ನನ್ನ ಮಗ ಹಾಳಾದವನು. ಅವನು ಒಂದು ಮಗ ಮಾಡ್ಕೊಂಡಿದ್ರೆ ಹೆಂಗತ್ತಾಗೆ ಐಕ್ಲು ಪಕ್ಲು ನಾನು ನೋಡ್ಕೊಂಡು ಆರಾಮಾಗಿ ಇರ್ತಿದ್ದೆ. ಇವಳು ಐಕ್ಲು ಅಂದರೆ ನನಗೇನು ಹೊಟ್ಟೆ ಉರಿ ಇಲ್ಲ. ಆದರೆ ಇವಳು ಸುಳ್ಳು ಹೇಳ್ಕೊಂಡು ಬತ್ತಿದ್ದಳು ಇಲ್ಲ ಕಿತಾಪತಿ ಮಾಡಕ್ಕೆ ಬತ್ತಿದ್ದಳು ಅಂತ ನನ್ಗೆ ಹೊಟ್ಟೆ ಉರಿ ಸಾನೇ ಐತೈತೆ. ಪಾಪ ಹೊಟ್ಟೆಲಿ ಇದ್ದರೆ ಕೂಸು ನಾನೇನು ಮಾಡಲ್ಲ, ಕೂಸುಗೂ ದೇವ್ರ ಸಮಾನ. ಅವಕ್ಕೆ ತೊಂದರೆ ಕೊಟ್ಟರೆ ಅಷ್ಟೇ ನಾವು ಈ ಇರೋರು ಇಲ್ಲದೆ ಇದ್ದಂಗೆ ಆಗೋಯ್ತೈತಿ. ಆದರೆ ಅವಳು ಮಾಡೋ ಕಂತ್ರಿ ಕೆಲಸಕ್ಕೆಲ್ಲ ಮಗುನ ದೂರಬಾರ್ದು. ಅದೇ ಒಂಥರ ಬೇಜಾರಾಯ್ತೈತಿ. ನನ್ನ ಕಷ್ಟ ನನಗೆ ಬೇಜಾರಾದರೆ ಯಾರು ಕೇಳಕ್ಕೆ ಬರ್ತಾರ ಮಾಡಕ್ಕೆ ಬರ್ತಾರ ಇಲ್ಲ. ಸುಮ್ಮನೆ ಕೆಟ್ಟವಳನ್ನ ಹೋಗಿ ಮಾಡಿಬಿಟ್ಟಿರ್ತಾರ ನನ್ನ. ಬಿಡು ನಾನು ಕೆಟ್ಟವಳ ಕಣ. ಈ ಮನೆ ಕಣ್ಣಿಗೆ ಬಲೇ ಕೆಟ್ಟವಳು ನಾನು. ಇನ್ನೇನು ಬೈಕೊಂಡ್ರು ಅಷ್ಟೇ ಬಡಿದ್ರು ಅಷ್ಟೇ. ನಮ್ಮ ಜೀವನನೇ ಇಷ್ಟು. ಏನು ತವ್ರ ಮನೆಯಿಂದ ಇಲ್ಲಿಗೆ ಬಂದ್ಬಿಟ್ಟಿರ್ತೀವಿ. ಇವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಥರ ಆಗೋಗಿರುತ್ತೆ. ನಾವು ನಮ್ಮ ಅಪ್ಪ ಅಮ್ಮ ಖುಷಿ ಸಂತೋಷ ದುಃಖ ಎಲ್ಲ ಒಟ್ಟೊಟ್ಟಿಗೆ ಎಲ್ಲ ಬಿಟ್ಬಿಟ್ಟು ಬಂದಿರ್ತೀವಿ ಇಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತ. ಆದರೆ ಇಲ್ಲಿ ಬಂದ ಮೇಲೇ ಜೀವನ ಅನ್ನೋದು ಏನು ಅಂತ ಗೊತ್ತಾಗೋದು. ದಿಟ ಹೇಳ್ತೀನಿ ಅಲ್ವಾ? ತವ್ರ ಮನೇಲೆಲ್ಲ ಜೀವನ ಇರೋದು. ಇಲ್ಲಿ ಬತ್ತೀವಲ್ಲ ಕಟ್ಕೊಂಡಿರೋ ಮನೆಗೆ ಅದೇ ಜೀವನ. ತವ್ರ ಮನೆ ಒಂಥರ ದೇವಸ್ಥಾನ, ಇಲ್ಲಿ ದೇವದ ಮನೆ. ಒಬ್ಬೊಬ್ಬರಿಗೆ ದೇವ್ರ ಮನೆನೇ ಐತೈತೆ. ಆದರೆ ನನ್ಗೆ ಗೊತ್ತಿರೋ ಪಟ್ಟಿಗೆ ಅಯ್ಯೋ ಇಲ್ಲ ಸೊಸೆ ಒಳ್ಳೆವಳು ಇಲ್ಲಕ್ಕೆ ಅತ್ತೆನೇ ಒಳ್ಳೆವಳು ಯಾರು ಗೊತ್ತು. ಸಂಸಾರ ಅಂದಮೇಲೆ ಒಂದೊಂದು ತೂತಿರ್ತವೆ, ಮುಚ್ಕೊಂಡು ಹೋಗಲೇಬೇಕು. ಒಬ್ಬೊಬ್ರು ಅದೇ ಬಂಧನದಲ್ಲಿ ಸಿಗಾಕೊಂಡು ಒದ್ದಾಡ್ತಿರ್ತಾರೆ, ಒಬ್ಬೊಬ್ರು ಬಿಡಿಸ್ಕೊಂಬರ್ತಾರೆ. ಇನ್ನೊಬ್ರು ಈ ಕಡೆ ಬಿಡಿಸ್ಕೊಳಕ್ಕಾಗಲ್ಲ ಈ ಕಡೆ ಇರೋಕ್ಕೂ ಆಗಲ್ಲ ಅಂತ ನರಳಾಡೋರು ಇದ್ದಾರೆ. ಅಯ್ಯೋ ಯಾರ್ದು ಹೇಳನೆ ಯಾರ್ದು ಬಿಡಾನೆ? ನನ್ನ ಜೀವನ ಏನು ಮಾಡಬೇಕು? ಇವಾಗ ಹೋಗೋಳು ಕರ್ಕೊಬರ್ಬೇಕಾ ಮಾಡಬೇಕಾ? ಅಯ್ಯೋ ಕರ್ಕೊಂಬಂದ್ರೆ ಇನ್ನೇನಾಯ್ತಿತ್ತು? ಅಪ್ಪಿ ತಪ್ಪಿ ಏನಾದರೂ ಹಳೆ ನೆನಪು ಬತ್ತು ಅಂದರೆ ಮತ್ತೆ ಏನಾದ್ರೂ ಆ ಹುಡುಗನ ಹುಡಿಕೊಂಡೋಗಿ ಈ ಹುಡುಗನ ಬಿಟ್ಟು ಹೊಟ್ಟೆಲಿ ಒಂದು ಕೂಸಿಟ್ಕೊಂಡು ಲಬ ಲಬ ಲಬ. ನಂಗೆ ಯಾಕೋ ಅನುಮಾನ ಜಾಸ್ತಿ ಐತೈತಲ್ಲಪ್ಪ. ಲಪ್ಪ ಕೃಷ್ಣ ಪರಮಾತ್ಮ ಅಂತ ಇಂಥ ಬುದ್ಧಿ ಅಂತ ಅವಳು ಕೊಡಬೇಡ. ಬಂದು ಇಲ್ಲಿ ಬೇಕಾರೆ ಕಾಟ ಕೊಡ್ಕೊಂಡಿರ್ಲಿ ಕಣಪ್ಪನೇ. ಆದರೆ ಅವಳಿಗೆ ಹಳೆ ನೆನಪಂತೂ ಈಟು ಕೊಡಬೇಡ. ದುರ್ಗ ಅವಯ್ಯ ಎಲ್ಲೋಗೈತೆ? ಓ ನನ್ನನ್ನು ಬೈಕೊಂಡು ಊರಾಬಟ್ಟೆ ತಿರ್ಗಾ ಆಡ್ಕೊಂಡು ಹೋದ್ಲಲ್ಲ. ಅಯ್ಯೋ ಅದಕ್ಕೆ ಎತ್ತಿಕ್ಬಿಟ್ಟು ಬಂದೆ ಕೆಲಸ ಆಮೇಲೆ ಮಾಡಮ್ಮ ಫಸ್ಟು ನಮ್ಮವ್ನ ಸಮಾಧಾನ ಮಾಡಮ್ಮ ಅಂತ ತಗೊಂಡು ಹೋದ್ಲು ಅಂತ. ಅಯ್ಯೋ ಗಂಡ ನಡಿ ಮುಂದಕ್ಕೊತ್ತು. ಅವಯ್ಯ ಇಲ್ಲಿ ಬಿಟ್ರೆ ಇತ್ಲತ್ತಾವು ತೋಟದ ಹತ್ರ ಇನ್ನೆಲ್ಲಿಗೆ ಹೋದಳು? ಅವಳು ತಾನೇ ಬೇಜಾರಾಯ್ತು ಅಂದರೆ ಇಲ್ಲ ಆ ಫ್ರೆಂಡ್ ಮನೆಗೆ ಹೋಯ್ತಾಳೆ, ಇಲ್ಲ ಅಂದರೆ ಇತ್ಲ ಕಡೆ ಈ ಕಡೆ ತೋಟದ ಹತ್ರ ಬರ್ತದೆ. ನಡಿ ಮುಂದಕ್ಕೊತ್ತು ಸಿಕ್ಕಿದ್ರೆ ಸಿಗ್ಬೋದು. ಅಲ್ಲ ನಮ್ಮ ಅವ್ವಯ್ಯ ಯಾಕೆ ಹಿಂಗಾಡೋಳು ಅಂತ. ಅಲ್ಲ ಚೈತ್ರ ತಾಯಿ ಆಗ್ತದಳಂತ ಅಂದರೆ ಖುಷಿ ಪಟ್ಬಿಟ್ಟು ಆರಾಮಾಗಿರ್ಬೇಕು. ಅದನ್ನು ಬಿಟ್ಬಿಟ್ಟು ಏಕಾಏಕಿ ನಮ್ಮಿಬ್ರಿಗೂ ಬಂದು ಬೈದ್ಬಿಟ್ಟು ಹೋದ್ರೆ ಏನು ಅರ್ಥ ಮಾಡ್ಕೊಳ್ಳಲ್ಲ ಏನಿಲ್ಲ ನಮ್ಮವ್ವ. ವಾ ದುರ್ಗವ ಅಲ್ಲಿಂತವಳು ನೋಡು. ಅಯ್ಯ ಬಾ ಇದ್ಯಾಕವ ಇದು? ನಮ್ಮಿಬ್ರಿಗೂ ಬೈದ್ಬಿಟ್ಟು ನೆಟ್ಟಿಗೆ ಬಂದು ಇಲ್ಲಿ ನಿಂತ್ಕೊಂಡಿದ್ದಿಲ್ಲ ಒಬ್ಳೆ. ನಿಂಗೇನು ಗೊತ್ತಾಗಕ್ಕಿಲ್ವೇ? ಈ ಪಾರ್ಟಿ ಸೊಳ್ಳೆ ಜುಯ್ ಅಂತವೆ. ಈ ಮಳೆಯಲ್ಲಿ ಬಂದು ನಿಂತಿದೆಯಲ್ಲ ಸರಿಯಾ ನೀನು? ಅದ್ಯಾವಲ್ಲ ಅವನು ಒಂಚೂರು ತೆಪ್ಪಗೆ ನಿಂತ್ಕಲ್ಲ ನೀನು. ಅಲಕಲ್ಲ ನೀನು. ನಿನ್ಗೆ ಯಾಕೆ ಆಗ್ಬೇಕು? ನಿಂಗೇನಾರು ಆಗ್ಬೇಕಾ? ನಿಂಗೇನು ಆಗ್ಬೇಕಿಲ್ಲ ಕಣಪ್ಪ ನೀನು. ಹೋಗು ಇಪ್ಪಟ್ಟು ಅದೇನೋ ಕೆಲಸ ಅಂತ 3 ಹೊತ್ತು ಸಾಯ್ತಿದ್ಯಲ್ಲ. ಕೆಲಸ ಮಾಡ್ಕೊಂಡು ಆರಾಮಾಗಿರೋಗು. ನಿಂಗೆ ಅದೇ ತಾನೇ ಜೀವನ. ಹೋಗು.
ನಿಮ್ಮವ್ವ ಯಾಕೆ ನಿಮ್ಮವ್ವನ ಕಷ್ಟ ಯಾಕೆ ಸುಖ ಯಾಕೆ ಇವಾಗ ಕೇಳಕ ಬಂದ್ಬಿಟ್ಟದೇನೇನು ವಾಲಲ್ಲೋ ಅದೇನು ಹಿಡ್ಕೊಂಡು ಕುಟ ಕುಟ ಅಂತ ಕುಟ್ಕೊಂಡು ಕೂತ್ಕೋತಿಯಲ್ಲ ಅದನ್ನ ಕುಟ್ಟೋಗು. ಅವಯ್ಯ ಯಾಕವಯ್ಯ ನೀನು ಹಿಂಗೆ ಹೊಟ್ಟೆ ಉರ್ಸಿಯ ನನ್ನ ಊರು ತುಂಬ ಎಲ್ಲ ನಿನ್ನ ಮಗ ಒಳ್ಳೆಯವನು ಅಂತ ಮಾತಾಡಿದ್ರೆ ನೀನು ಮನೆ ತುಂಬ ಎಲ್ಲ ನನ್ನ ಮಗ ಕೆಟ್ಟವನು ಅಂತ ಮಾತಾಡ್ತೀಯಲ್ಲವ ಸರಿಯವ ನೀನು ಮಾಡ್ತಿರೋದು. ಆತವ ಇದು ಯಾಕತ್ತವ ನೀನು ಹಿಂಗೆ ಬೇಜಾರಾದ್ರೆ ಚೆನ್ನಾಗಿರ್ತೈತಾ? ಹಟ್ಟಿಲಿ ಕಳ್ಕಳೆಯಿಂದ ಇದ್ದವಳು ನೀನು ಸುಮ್ಮನೆ ಹಿಂಗೆ ಬೇಜಾರಾದ್ರೆ ಏನು ಚಂದ? ಚೈತ್ರಾಕ ತಾಯಿ ಐತವಳೆ ಬಿಡು, ಅದು ಯಾಕೆ ಸುಮ್ಮನೆ ತಲೆಯಲ್ಲಿ ಹುಳ ಬಿಟ್ಕೊಂಡು ಬಂದಿಯೇ? ಅವಳು ಬಂದರೆ ನಿಂಗೆ ಏನಾದ್ರು ತೊಂದರೆ ಆಗಕ್ಕೆ ನಾನು ಬಿಡುದಿಲ್ಲ. ಅವಳ ಕೆಲಸ ಇಲ್ಲ, ನಾನು ನೀಟಾಗಿ ನೋಡ್ಕೊತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡ. ಲೇ ಸುಮ್ಮನೆ ನಿಂತ್ಕೊಳ್ಳ ನೀನು ನಂಗೆ ಸಿಟ್ಟು ಬರ್ಸ್ಬೇಡ. ನೀನು ಒಂದು ಮಗ ಮಾಡ್ಕೊಂಡಿದ್ರೆ ನಂಗೂ ಸಂತೋಷ ಆಯ್ತಿತ್ತು. ನನಗೆ ಅದಕ್ಕೆ ಕೋಪ ಬರ್ತಾರದು ಅಲ್ಲ. ಅವರಿಬ್ರಿಗೆ ಅವಳಿಗಿಂತ ನೀವಿಬ್ರು ಬೇಗ ನಮ್ಮ ಮದುವೆ ಆಗಿದ್ದೀರಾ. ಆತ್ಲ ಕಡೆ ಆ ಹುಡುಗನು ನಮಗೆ ಸಂತೋಷದ ಸುದ್ದಿ ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ. ಮೂರನೇವಳು ನೋಡು ಬೇಗ ಮದುವೆ ಆಗಿ ಆಳೆ ಸಂತೋಷ ಸುದ್ದಿನ ಊರು ತುಂಬ ಎಲ್ಲ ಹಂಚ್ಕೊಬತ್ತವಳೆ. ಹೊಟ್ಟೆ ಉರಿ ಅಲ್ವಾ ನಂಗೆ? ಅವ್ವ ಇವಾಗ ತಾನೇ ನಾವೆಲ್ಲ ಮಾತಾಡಿಕೊಂಡು ಅನುಸರಿಸ್ಕೊಂಡು ಜೀವನ ಅನ್ನೋದು ಏನು ಅಂತ ದುರ್ಗಾ ನಾನು ಅರ್ಥ ಮಾಡಿಕೊಂಡು ಸರಿ ಹೋಗ್ಬೇಕಾದ್ರೆ ಟೈಮಲ್ಲಿ ಇವಾಗ ಸುಮ್ಮನೆ ಇರು. ಚೈತ್ರಕ್ಕನಿಗಾದ್ರೆ ಹಳೆದೆಲ್ಲ ಮರ್ತೋಗ್ಬಿಟ್ಟೈತೆ. ಮೊದ್ಲಿದ್ದಂಗೆ ಏನಾರ ಅವಳಿಗೆ ಜ್ಞಾನ ಇತ್ತಿತ್ತು ಅಂದ್ರೆ ಅವಳು ನಮ್ಮಂಗೆ ಇರ್ತಿದ್ಲು. ಇವಾಗ ಏನು ಮಾಡೋಕ್ಕೈತೈತೆ? ಇವಾಗ ನಾವೆಲ್ಲ ಅರ್ಥ ಮಾಡ್ಕೊಂಡಿರೋರು ಸ್ವಲ್ಪ ಟೈಮ್ ಕೊಡಬೇಕು ಅಂಥದಕ್ಕೆಲ್ಲ. ಸುಮ್ಕೆ ಇರೋವಾಗ ಏನು ಆಗಲ್ಲ. ಇವಾಗ ತಾನೇ ಮದುವೆ ಆಗಿ ಏನೋ ಒಂದು ವರ್ಷ ಆಯ್ತೈತೆ ಆಟಿಯ ಸುಮ್ಮನೆ ಇರು. ಸುಮ್ಮನಿರ್ಲ ಯಾವನು ಇಬ್ರು ನೀವು ಸಾನೆ ಬುದ್ಧಿ ಕಲ್ತಿರೋಂಗೆ ನನಗೆ ಬುದ್ಧಿ ಹೇಳಕ್ ಬರ್ಬಿಡಿ ನೀವು. ನೀನು ಒಂದು ಮಗ ಕಟ್ಟಿದ್ರೆ ನಾನು ಯಾಕೆ ಬೈತೆ ತೆಪ್ಪಗಿರ್ತೀನಿಲ್ವಾ? ಬೈತಿದ್ದೆ ನಾನು. ನೀವು ತಾನೇ ಸರಿಯಾಗಿದ್ದೀರಿ ಇಬ್ರುವೆ. ಒಂದು ಮಗು ಕಟ್ಕೊಂಡು ಒಂದು ಮಗು ಮಾಡ್ಕೊಂಡು ವಯಸ್ಸಾದ್ಮೇಲೆ ಇನ್ನು ಹೆಂಗೆ ಏನು ಎತ್ತ ಇರೋನೊಬ್ಬ ಮಗ. ಇಬ್ರಿಗೂ ಒಂದು ಮಗ ಕೊಟ್ಬಿಟ್ಟತೆಗೆ ಬೇಗ ತಾತ ಅಜ್ಜಿ ಮಾಡಿಬಿಟ್ಟು ನಾವು ಒಂಥರ ನೆಮ್ಮದಿಯಾಗಿ ಕುತ್ಕೊಂಡು ಐಕ್ಳ ಜೊತೆ ಆಟ ಆಡ್ಕೊಂಡಿರ್ಬೋದು. ಬರೀ ನಾವು ಅವ್ರವ್ರ ಮನೆ ಬಾಕ್ಲಿಗೆ ಹೋಗಿ ಅವರು ಇವ್ರ ಮಕ್ಳು ಎತ್ಕೊಂಡು ಆಟ ಆಡ್ಸ್ಕೊಂಡು ಬರೋದೇ ಆಯ್ತೈತೆ. ನೋಡ್ಕೊಳ್ಳಿ ಇಬ್ರಿಗೆ. ಇದೇ ನಾನು ಲಾಸ್ಟ್ನಾಗ ಹೇಳ್ತಿರೋದು, ಬಿರ್ಬಿರ್ನೆ ಆದಷ್ಟು ಬೇಗ ನನ್ನ ಕೈಗೆ ಒಂದು ಮೊಮ್ಮಗು ಕೊಟ್ಟಿಲ್ಲ ಅಂದರೆ ಆಮೇಲೆ ಏನು ಮಾಡ್ತೀನಿ ಏನೋ ನನಗಂತೂ ಗೊತ್ತಿಲ್ಲ. ಆಮೇಲೆ ನನ್ನ ಕೆಲಸ ಆಯಿತು ಕಣವ, 3 ತಿಂಗಳು ಅಲ್ಲಿರಬೇಕು ಕಣವ, 6 ತಿಂಗಳು ಅಲ್ಲಿರಬೇಕು ಕಣ ಅಂತ ಏನಾರು ಖ್ಯಾತಿ ತೆಗಿಲ್ಲ ನೀನು. ಪರ್ಮನೆಂಟಾಗಿ ಇಲ್ಲೇ ಇಡ್ಸ್ಕೊಬಿಡ್ತೀನಿ. ಯಾವ ಕೆಲಸನೂ ಬಿಡಿ, ಏನು ಬಿಡ, ಇಲ್ಲೇ ನಮ್ಮ ತೋಟ ಗದ್ದೆ ನೋಡ್ಕೊಂಡು ಆರಾಮಾಗಿರು. ಸಂಸಾರ ಮಾಡೋಕ್ಕಾಗ್ದರೆ ಬರೀ ಕೆಲಸ ಅನ್ಕೊಂಡಿದ್ರೆ ಇನ್ನೆಂಗ್ಲ ನೀನು? ಏನು ನಿನಗೆ ವಯಸ್ಸೇನು ಕಡಿಮೆ ಆಯ್ತೈತೆ ನಿನಗೆ? ಹಬ್ಬ ದೇವ್ರೆ, ನನ್ಗೆ ಹೇಳೋಕ್ಕಾಗಲ್ಲ ಕಣಪ್ಪ. ನೀವೇ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಜೀವನನ ತೂಗಿಸ್ಕೊಂಡು ಹೋಗ್ಬೇಕು. ಅವಳೇನು ನನಗೆ ಬಂದರೆ ತೊಂದರೆ ಅಲ್ಲ, ಏನೋ ಮಾಡಿಸ್ಕೊಂಡು ಅನ್ಸರ್ಸ್ಕೊ ಹೋಗ್ಬೋದು ಅಂತ. ಆದ್ರೆ ಅವಳು ಬಂದರೆ ಏನಾದರೂ ಅಥವಾ ನಾಟಕ ಗಿಟ್ಕ ಆಡ್ಕೊ ಬತ್ತಾಳೆ ಅಂತ ಅನುಮಾನ ಶುರು ಆಗೈತೆ ನನಗೆ. ಅದು ಬಿಟ್ಟರೆ ಇನ್ನೇನಪ್ಪ? ಇಲ್ಲಾಂದ್ರೆ ಇಲ್ಲಿಗೆ ಬಂದು ಏನಾದರೂ ತೊಂದರೆಗಿಂತ ಕೊಟ್ಟಳು, ಇಲ್ಲ ಅಲ್ಲೇ ಸುಳ್ಳು ಹೇಳ್ತಾಳು ಅನ್ನೋ ಅನುಮಾನನೇ ಜಾಸ್ತಿ ಆಗೈತೆ ನನಗೆ. ಅತ್ತೆವಾ ಮಾವ ಹೇಳಿಲ್ವೇ ಅವಣ್ಣ ತಿಪ್ಪೇಸ್ವಾಮಿ ಅಣ್ಣನೇ ಫೋನ್ ಹಚ್ಕೊಟ್ಟಿದ್ದಂತೆ ಸುದ್ದಿನ ಈ ಮುಡ್ಸು ಎಲ್ರಿಗೂ ಅಂತ. ಅದೆಲ್ಲ ಅವಳಿಗೆ ಹೆಂಗಕ್ಕಾಗೋದದು? ಯಾರು ಹೇಳಿದ್ರೆ ತಾನೇ. ಹಾಸ್ಪಿಟ್ಲಿಗೆ ಹೋಗಿಲ್ಲ, ಪಾರ್ಟಿಸ್ಪೆಟ್ಲಿಗೂ ಹೋಗಿಲ್ಲ, ಎಲ್ಲ ನೋಡ್ಕೊಂಬರಕ್ಕೆ. ಪತ್ತಲಿ ಅವಜ್ಜಿ ಎಲ್ಲನೂ ನಾಡಿ ಬಟ್ಟೆ ಎಲ್ಲ ಚೆಕ್ ಮಾಡಿ ನೋಡ್ಕೊಂಡು ಎಲ್ಲ ಹೇಳಿದ್ರಂತೆ. ಹೇಳಿದ್ಮೇಲೆ ತಾನೇ ತಾಯಿ ಆಗ್ತಿರೋದು. ತಾಯಿ ಆಗೋ ವಿಚಾರದಲ್ಲೆಲ್ಲ ಸುಳ್ಳು ಹೇಳರ ಸುಮ್ಕಿರತ್ತವ ಏನು ನತೆಗೆ ಏನು ಮತ್ತೆ ಬಂದ್ರೆ ಅನ್ಸರ್ಸ್ಕೊಂಡು ಹೋಗುಮ. ಇನ್ನೇನು ಮಾಡೋಕ್ಕದ್ದು? ಹೋಗಿ ನಾಳೆ ಹೋಗಿ ಕರ್ಕ ಬಂದ್ರಾಯ್ತು ಬಿಡತ್ತವ. ಆಯ್ತಲ್ಲವಾ? ಇನ್ನೇನು ನಿಮ್ಮ ಅವಯ್ಯ ನಿನ್ ಗಂಡ ನೀನು ಎಲ್ಲ ಒಂದು ಪಾರ್ಟಿ ಆದ್ರಿ. ಆದ್ರೆ ನಾನು ದುಸ್ಮನು ನಾನೇ ಬೇರೆ ಆಗ್ಬಿಟ್ಟೆ ಬಿಡ್ರವ. ಇನ್ನೇನು ಮತ್ತೆ 3 ಜನನು ಒಂದು ಕೈ ಆಯ್ತು ಅಂದ್ರೆ ಅತ್ತನೇ ಇನ್ನೊಂದು ಕೈ ಕರ್ಕೊಂಡು ಬರ್ಲೇಬೇಕಲ್ಲ, ಮಾಡ್ಲೇಬೇಕಲ್ಲ. ಅಯ್ಯೋ ನಡಿ ಮನೇಲಿ ಇನ್ನೇನು ಕೆಲಸ ಬಿದ್ದಾಯ್ತೋ ಅದನ್ನ ಮಾಡ್ಕಮ್ಮ. ತಡ್ದಣ್ಣ ಇನ್ನೇನು ಮತ್ತೆ ಹೋಗಿ ಕರ್ಕೊಂಬಂದ್ರಾಯ್ತು. ಅದನ್ನೇ ಒಂಚೂರು ನಗ್ನಗ್ತಾ ಹೇಳವ ನೀನು. ಅದನ್ನು ಬಿಟ್ಬಿಟ್ಟು ತಿರ್ಗಾ ಒಳ್ಳೆ ಮುಖನ ಸಿಂಗಿಸ್ಕೊಂಡು ಹೇಳ್ತಿದ್ಯಾ? ಅದೇ ಮತ್ತೆ ಇವಾಗ ಇದೊಂದು ಗುದ್ಮಟ್ಟೆ ತಗೊಂಡು ತಾಳೆ ಸೇಳ್ಬಿಟ್ಟನು. ನಡಿ ಅಟ್ಟಿಗೆ ಹೋಗು. ನಗ್ನಗ್ತಾ ಬರೀ ಹೇಳ್ಬೇಕಂತೆ. ನಮ್ಮ ಕಷ್ಟ ನಮ್ಮ ನೋವು ನಮಗೆ ಗೊತ್ತು, ಅದು ನಮಗೆ ಇರಲಿ. ನಡಿರಲ್ಲ ಮುಂದುವರಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.